ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೇಜರ್ ತಿರುವನ್ನ ಪಡ್ಕೊಳ್ತಾ ಇದೆ. ಈ ಪ್ರಕರಣದ A2 ಆರೋಪಿ ದರ್ಶನ್ ಕಾನೂನು ಸಂಕಷ್ಟ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ದರ್ಶನ್ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರದೂಷ್ ಈಗ ಮಾಪಿ ಸಾಕ್ಷಿಯಾಗಿ ಹೊರಹೊಮ್ಮಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮೇಜರ್ ತಿರುವು ಪಡ್ಕೊಳ್ತಾ ಇದೆ. ನಟ ದರ್ಶನ್ಗೆ ಮತ್ತಷ್ಟು ಸಂಕಟ ಎದುರಾಗುತ್ತಾ, ಕಾನೂನು ಸಂಕಷ್ಟ ಮತ್ತಷ್ಟು ಎದುರಾಗ್ತಾ ಇದೆಯಾ? ಆರೋಪಿ ಪ್ರದೂಷ್ ಕೋರ್ಟ್ ಮುಂದೆ ಯಾವ ಸತ್ಯ ಹೇಳ್ತಾನೆ ಅನ್ನುವಂತಹ ಕುತೂಹಲ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇದು ಮತ್ತೊಂದು ಬಿಗ್ ಟ್ವಿಸ್ಟ್. ಕೇವಲ ಒಂದು ಅರ್ಜಿನ ಅಥವಾ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತಾ ಈ ಒಂದು ಮಾಫಿ ಸಾಕ್ಷಿ 59ನೇ CCH ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ನಟ ದರ್ಶನ್ಗೆ ಈ ಒಂದು ಮಾಫಿ ಸಾಕ್ಷಿ ನಾನು ಸತ್ಯ ಹೇಳ್ತೀನಿ ಅಂತ ಹೊರಗಡೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತಾ? ಆರೋಪಿ ಪ್ರದೂಷ್ ಕೋರ್ಟ್ ಮುಂದೆ ಯಾವ ಸತ್ಯ ಹೇಳ್ತಾನೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಒಂದು ಅಂತಿಮ ಹಂತಕ್ಕೆ ಬಂದು ನಿಲ್ಲುತ್ತೆ, ಈ ಒಂದು ಕೇಸಿಗೆ ಒಂದು ಫುಲ್ ಸ್ಟಾಪನ್ನು ಹಾಕ್ತಾರೆ ಅನ್ನುವಂತಹ ವಿಚಾರಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇದು ಮತ್ತೆ ಮುಂದಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಈಗ ದರ್ಶನ್ ಅತ್ಯಾಪ್ತ ವಲಯದಲ್ಲೇ ಗುರುತಿಸಿಕೊಂಡಿರುವಂತಹ A14 ಆರೋಪಿ ಪ್ರದೂಷ್ ಈಗ ನಾನು ಮಾಫಿ ಸಾಕ್ಷಿಯಾಗಿ ನಾನು ಸತ್ಯ ಹೇಳ್ತೀನಿ ಅಂತ ಆಲ್ರೆಡಿ ಈಗ ಅರ್ಜಿಯನ್ನು ಹಾಕಿದ್ದಾರೆ. ಕೋರ್ಟು ಕೂಡ ಸತ್ಯನ ಕೇಳ್ತಾ ಇರುವಂಥದ್ದು. ಸತ್ಯದ ಒಂದು ಹಾದಿಯಲ್ಲಿ ತನಿಖೆ ಕೂಡ ಈಗ ನಡೀತಾ ಇದೆ, ಟ್ರಯಲ್ ಈಗ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಚ್ಚರಿ ಎಂಬಂತೆ A14 ಪ್ರದೂಷ್ ಈಗ ನಾನು ಸತ್ಯ ಹೇಳ್ತೀನಿ, ಮಾಫಿ ಸಾಕ್ಷಿಯಾಗಿ ನಾನು ಈ ಒಂದು ಸತ್ಯಾಸತ್ಯತೆಯನ್ನು ನಾನು ಕೋರ್ಟ್ ಮುಂದೆ ಹಾಜರುಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಪ್ರದೂಷ್ ಯಾವ ಸತ್ಯ ಹೇಳ್ತಾನೆ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಕುತೂಹಲ. ದರ್ಶನ್ ಕೇಸ್ನಲ್ಲಿ ಇದು ಮಾಫಿ ಸಾಕ್ಷಿ ಸಾಕಷ್ಟು ಒಂದು ಇಂಪಾರ್ಟೆನ್ಸನ್ನು ಪಡ್ಕೊಳ್ತಾ ಇದೆ. ಈ ಒಂದು ಕೇಸೇ ದಿಕ್ಕನ್ನು ಬದಲಾಯಿಸುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ಬೋದಾ ಈ ಮಾಫಿ ಸಾಕ್ಷಿಯ ಒಂದು ಹೇಳಿಕೆಗಳಿಂದ? ಆರೋಪಿ ಪ್ರದೂಷ್ ಕೋರ್ಟ್ ಮುಂದೆ ಯಾವ ಸತ್ಯ ಹೇಳ್ತಾನೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಗ್ತಾ ಇರುವಂತಹ ಮತ್ತೊಂದು ಬಿಗ್ ಟ್ವಿಸ್ಟ್ ಇದು. ಕೇವಲ ಒಂದು ಅರ್ಜಿನ ಅಥವಾ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದು ಬಿಗ್ ಟ್ವಿಸ್ಟ್. 59ನೇ CCH ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಈಗ ನಡೀತಾ ಇದೆ. ಹಾಗಾದರೆ ಈ ಪ್ರದೂಷ್ ಯಾರು? ಚಾರ್ಜ್ ಶೀಟ್ ಪ್ರಕಾರ ಪ್ರದೂಷ್ A14 ಆರೋಪಿ. ಪ್ರದೂಷ್ ಚಾರ್ಜ್ ಶೀಟ್ ಪ್ರಕಾರ A14 ಆರೋಪಿ. ಪ್ರಾಸಿಕ್ಯೂಷನ್ ಆರೋಪಗಳ ಪ್ರಕಾರ ಕೊಲೆಯಲ್ಲೇ ಆತನ ಪಾತ್ರ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಲ್ರೆಡಿ. ಈ ಪ್ರದೂಷ್ ಪ್ರಾಸಿಕ್ಯೂಷನ್ ಆರೋಪಗಳ ಪ್ರಕಾರ ಕೊಲೆಯಲ್ಲಿ ಪಾತ್ರವಿಲ್ಲ, ಅಂದರೆ ಡೈರೆಕ್ಟಲ್ಲಿ ಆತನ ಪಾತ್ರ ಇಲ್ಲ, ಇಂಡೈರೆಕ್ಟಲ್ಲಿ ಆತನ ಪಾತ್ರ. ಹಾಗಾಗಿ ಒಂದಿಷ್ಟು ಕಾನೂನು ಸಂಕಷ್ಟ ಆತನಿಗೂ ಕೂಡ ಎದುರಾಗಿದೆ. ಘಟನೆ ನಡೆದ ನಂತರ ಬೆಳವಣಿಗೆಗಳಲ್ಲಿ ಪ್ರದೂಷ್ ಪಾತ್ರ ಇತ್ತು. ಘಟನೆ ನಡೆದಂಥ ನಂತರದ ಬೆಳವಣಿಗೆಗಳಲ್ಲಿ ಪ್ರದೂಷ್ ಪಾತ್ರ ಇತ್ತು. ಈಗೇನು ಮಾಫಿ ಸಾಕ್ಷಿಯಾಗಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಪ್ರದೂಷ್, ಆತನ ಪಾತ್ರ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸಾಕ್ಷ್ಯ ನಾಶದ ಸಂಚಿನಲ್ಲಿ ಪ್ರದೂಷ್ ಭಾಗಿಯಾಗಿದ್ದ ಅನ್ನುವಂತಹ ಆರೋಪವೂ ಆತನ ಮೇಲೆ ಕೇಳಿ ಬಂದಿತ್ತು. ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಆರೋಪಗಳು ಕೂಡ ಪ್ರದೂಷ್ ಮೇಲೆ ದಾಖಲಾಗಿದ್ದಾವೆ. ಪ್ರದೂಷ್ಗೆ ಸಂಬಂಧಪಟ್ಟ ಹಾಗೆ ಆತ ಡೈರೆಕ್ಟಲ್ಲಿ ಎಲ್ಲೂ ಕೂಡ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿ ಆಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಆತನ ಪಾತ್ರ ಇತ್ತು ಅನ್ನುವಂಥದ್ದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಹಾಗಾಗಿ ಪ್ರದೂಷ್ ಕೂಡ ಈಗ ಕಾನೂನು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಕಾನೂನು ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ A14 ಪ್ರದೂಷ್ ಈಗ ನಾನು ಸತ್ಯವನ್ನು ಹೇಳ್ತೀನಿ, ನಾನು ಮಾಫಿ ಸಾಕ್ಷಿಯಾಗಿ ನಾನು ಸತ್ಯ ಹೇಳ್ತೀನಿ ಅಂತ ಒಂದು ಕಡೆ ಈಗ ಹೇಳ್ತಾ ಇರೋದ್ರಿಂದ ಒಂದು ಮತ್ತಷ್ಟು ದರ್ಶನ್ಗೆ ಇದು ಸಂಕಷ್ಟ ಇನ್ನೂ ಜಾಸ್ತಿ ಆಗಬಹುದಾ, ಕಾನೂನು ಸಂಕಷ್ಟ ಗಟ್ಟಿಯಾಗ್ತಾ ಹೋಗ್ತದ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಈ ಮಾಫಿ ಸಾಕ್ಷಿ ಅಂದರೆ ಏನು? ಹಾಗಾದರೆ ಈ ಮಾಫಿ ಸಾಕ್ಷಿ ಇದು BNSS ಸೆಕ್ಷನ್ 343ರಲ್ಲಿ ಬರ್ತದೆ. ಇದು CRPC ಆ್ಯಕ್ಟ್
306 ಬರುತ್ತೆ. ಅಪರಾಧದಲ್ಲಿ ಎಲ್ಲರ ಪಾತ್ರವನ್ನು ತಿಳಿಯುವಂತಹ ಪ್ರಯತ್ನ ಇದು. ಈ ಒಂದು ಅಪರಾಧದಲ್ಲಿ ಸಹಜವಾಗಿ ಈಗ ಎಲ್ಲರೂ ಕೂಡ ಈಗ ಒಂದೇ ಕೇಸಲ್ಲಿ ಭಾಗಿಯಾಗಿರೋದ್ರಿಂದ ಆ ಒಂದು ಅಪರಾಧ ಎಷ್ಟರ ಮಟ್ಟಿಗೆ ಆಗಿದೆ, ಅದರಲ್ಲಿ ಯಾರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಎಲ್ಲವನ್ನೂ ಕೂಡ ತಿಳಿಯುವಂಥ ಪ್ರಯತ್ನ. ನೋಡಿ, ಇದೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ A1 ಪವಿತ್ರಗೌಡ, A2 ದರ್ಶನ್ ಆಗಿದ್ದಾರೆ. ಈ A14 ಈಗ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳ್ತಾ ಇರೋದು. A14 ಪ್ರದೂಷ್. ಹಾಗಾಗಿ ಈ ಸಂಪೂರ್ಣ ಸತ್ಯವನ್ನು ಈಗ ಪ್ರದೂಷ್ ಹೇಳ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಅಕಸ್ಮಾತ್ ಆತ ಸುಳ್ಳು ವಿಷಯವನ್ನು ಮರೆಮಾಚಿದ್ರೆ ಮಾಫಿಯಾ ರದ್ದಾಗುವ ಸಾಧ್ಯತೆಯೂ ಕೂಡ ಇದ್ದೇ ಇರ್ತದೆ. ಓರ್ವ ಸಹ ಆರೋಪಿತ ಸತ್ಯ ಹೊರತೆಗೆಯುವಂತಹ ಆ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾರೆ. ಸಂಪೂರ್ಣ ಸತ್ಯ ಹೇಳಿದರೆ ಕೋರ್ಟ್ ಆತನಿಗೆ ಷರತ್ತುಬದ್ಧ ಮಾಫಿಯನ್ನ ಕೊಡ್ಬೋದು. ಅಂದರೆ ಈ ಕೇಸ್ನಿಂದ ಆತನನ್ನು ಖುಲಾಸೆ ಕೂಡ ಮಾಡ್ಬೋದು. ಯಾಕಂದರೆ ವಿನಯ್ ಕುಲಕರ್ಣಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾವೊಂದು ಉದಾಹರಣೆ ಕೊಡೋದಾದರೆ ಅಲ್ಲೂ ಕೂಡ ಮಾಫಿ ಸಾಕ್ಷಿಯನ್ನು ಹೇಳಿ ಆ ಕೇಸ್ನಿಂದ ಖುಲಾಸೆ ಆಗಿದ್ದರು. ಅದೇ ರೀತಿಯಲ್ಲಿ ಈತ ಸತ್ಯಾಸತ್ಯತೆಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದರೆ, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರೆ ಆತನ ಕೇಸು, ಆತನ ಮೇಲೆ ಬಂದಿರುವಂಥ ಆರೋಪವೆಲ್ಲವೂ ಕೂಡ ಖುಲಾಸೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ಬೋದು ಮುಂದೆ. ಯಾಕಂದರೆ ಅದಿನ್ನೂ ಕೂಡ ವಾದ ವಿವಾದಗಳು ನಡೀತಾ ಇದ್ದಾವೆ. ಅದಾದ ಮೇಲೆ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು ಕೋರ್ಟು. ಈ ಪ್ರದೂಷ್ ಹೇಳಿಕೆಗಳು ಭಾಳ ಇಂಪಾರ್ಟೆಂಟ್ ಪಡ್ಕೊಳ್ತದೆ. ಪ್ರದೂಷ್ ಈಗ ಯಾಕೆ ಈ ಹೆಜ್ಜೆಯನ್ನು ಇಟ್ಟಿರ್ಬೋದು ಹಾಗಾದರೆ? ಇನ್ನು ಕಾನೂನಿನ ದೃಷ್ಟಿಯಿಂದ ಕೆಲವು ಸಾಧ್ಯತೆಗಳಿದ್ದಾವೆ. ಕಾನೂನು ಕೂಡ ಅದನ್ನೇ ಹೇಳ್ತಾ ಒಂದಿಷ್ಟು ಉಲ್ಲೇಖಗಳು ಕೂಡ ಮಾಡಿದೆ. ಮೊದಲ ಸಾಧ್ಯತೆ ಅಂದರೆ ಕೇಸ್ನಲ್ಲಿ ಸಾಕ್ಷಿ ದಾಖಲಾಗ್ತದೆ. ಪ್ರದೂಷ್ ಈಗ ಈ ಏನು ಹೆಜ್ಜೆ ಇಟ್ಟಿದ್ದಾರಲ್ಲ, ನಾನು ಸಾಕ್ಷಿ ಹೇಳ್ತೀನಿ ಅಂತ, ಈ ವಿಚಾರಣೆ ವೇಗಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಚಾರಣೆಯನ್ನು 1 ವರ್ಷದೊಳಗಡೆ ಮುಗಿಸ್ಬೇಕು, ಸಾಕ್ಷಿಗಳ ಒಂದು ತನಿಖೆಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ. ಇಂಥ ಸಂದರ್ಭದಲ್ಲಿ ಕಾನೂನು ಸಲಹೆ ಸಿಕ್ಕಿರ್ಬೋದು. ಆ ಸಲಹೆಯ ಮೇರೆಗೆ ತಾನು ಈ ಥರ ನಿರ್ಧಾರಕ್ಕೂ ಕೂಡ ಬಂದಿರ್ಬೋದು. ಮತ್ತು ಸಂಪೂರ್ಣ ಸತ್ಯ ಹೇಳೋದೇ ಒಳಿತು ಅನ್ನುವಂತಹ ಒಂದಿಷ್ಟು ಸಲಹೆಗಳು ಕೂಡ ಆತನಿಗೆ ಸಿಕ್ಕಿರ್ಬೋದು. ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ, ಯಾವುದೋ ಒಂದು ಪರೋಕ್ಷವಾಗಿ ನಾನು ಭಾಗಿಯಾಗಿದ್ದೀನಿ, ನಾನು ಸತ್ಯ ಹೇಳಿಬಿಡೋಣ ಅನ್ನುವಂತಹ ಆಲೋಚನೆಗೂ ಬಂದಿರ್ಬೋದು. ಕಾನೂನಿನ ದೃಷ್ಟಿಯಿಂದ ಈ ರೀತಿಯಾದಂತಹ ಕೆಲವು ಸಾಧ್ಯತೆಗಳಿದ್ದಾವೆ. ಅಂದರೆ ಮಾಫಿ ಸಾಕ್ಷಿಯಾಗಿ ಆ ಒಂದು ಕೇಸ್ನಿಂದ ಹೊರಗಡೆ ಬಂದು ಇರುವಂತಹ ಘಟನೆಯನ್ನು ಇದ್ದಂಗೆ ಹೇಳುವಂಥದ್ದು. ಹಾಗಾಗಿ ಕೇಸ್ನಲ್ಲಿ ಸಾಕ್ಷಿಗಳು ದಾಖಲಾಗ್ತಾ ಹೋಗ್ತದೆ. ಭಾಳ ಮುಖ್ಯ. ಈಗ ಕೋರ್ಟಿನ ಈ ಕೇಸು ದಿಕ್ಕು ಬದಲಾಯಿಸಲಿಕ್ಕೆ ಈ ಸಾಕ್ಷಿಗಳು ಭಾಳ ಮುಖ್ಯ ಆಗ್ತದೆ. ವಿಚಾರಣೆ ವೇಗಗಳು ಅಂದರೆ ಆದಷ್ಟು ಬೇಗ 1 ವರ್ಷದ ಒಳಗಡೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಯಾರ್ಯಾರೆಲ್ಲ ಸಾಕ್ಷಿಗಳಿದ್ದಾರೆ ಎಲ್ಲ ವಿಚಾರಣೆ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಆದೇಶವನ್ನು ಹೊರಡಿಸಿದೆ. ಇಂತಹ ಸಂದರ್ಭದಲ್ಲಿ ಕಾನೂನು ಸಲಹೆ ಪ್ರದೂಷ್ಗೆ ಸಿಕ್ಕಿರ್ಬೋದು. ಆ ನಿಟ್ಟಿನಲ್ಲಿ ಹೇಳೋಣ, ಸಂಪೂರ್ಣ ಸತ್ಯ ಹೇಳೋದೇ ಒಳಿತು ಅನ್ನುವಂತಹ ಒಂದಿಷ್ಟು ಸಲಹೆ ಆತನಿಗೂ ಕೂಡ ಸಿಕ್ಕಿರ್ಬೋದು. ಆತ ಕೂಡ ಕಾನೂನು ತಜ್ಞರ ಜೊತೆ ಅಥವಾ ಲಾಯರ್ಗಳ ಜೊತೆ ಚರ್ಚೆಯನ್ನು ಮಾಡಿರ್ಬೋದು. ಇನ್ನು ಪ್ರದೂಷ್ ಈಗ ಯಾಕೆ ಈ ಒಂದು ಹೆಜ್ಜೆಯನ್ನು ಇಟ್ಟಿರ್ಬೋದು? ಎರಡನೇ ಸಾಧ್ಯತೆ, ಪ್ರಾಸಿಕ್ಯೂಷನ್ ಸಾಕಷ್ಟು ದಾಖಲೆಗಳಿದ್ದಾವೆ. ಎರಡನೇ ಸಾಧ್ಯತೆ, ಪ್ರಾಸಿಕ್ಯೂಷನ್ನಲ್ಲಿ ಸಾಕಷ್ಟು ದಾಖಲೆಗಳಿದ್ದಾವೆ. ದಾಖಲೆಗಳು ಇರಬಹುದು ಅಂತ ಪ್ರದೂಷ್ ಭಾವಿಸಿರ್ಬೋದು. ತನ್ನ ಪಾತ್ರದ ಬಗ್ಗೆ ಸತ್ಯ ಹೇಳೋದು ಉತ್ತಮ ಅಂತ ಆತನಿಗೆ ಅನಿಸಿರ್ಬೋದು. ಯಾಕಂದರೆ ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳು, ಫೋನ್ ರಿಟ್ರೀವ್ ಕೂಡ ಮಾಡಿದ್ದಾರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಆ ಒಂದು ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಾಕಷ್ಟು ಕೆಲಸಗಾರರ ಒಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಆತನಿಗೂ ಕೂಡ ಅನಿಸಿರ್ಬೋದು, ಆಲ್ರೆಡಿ ಸಾಕ್ಷಿಗಳು ಸಿಕ್ಕಿದಾವಲ್ಲ, ಆ ಸಾಕ್ಷಿಗಳ ಜೊತೆಗೆ ನಾನು ಒಂದಿಷ್ಟು ಹೇಳಿಬಿಟ್ರೆ ಮ್ಯಾಚ್ ಆಗ್ಬೋದೇನಾ, ಸತ್ಯಾಸತ್ಯತೆ ಹೇಳ್ಬೋದು ಅನ್ನುವಂಥ ಲೆಕ್ಕಾಚಾರಕ್ಕೆ ಆತ ಬಂದಿರ್ಬೋದು ಅಂತ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಈಗ ಹೆಜ್ಜೆಯನ್ನು ಇಟ್ಟಿರ್ಬೋದು. ದಾಖಲೆಗಳು ಇರಬಹುದು ಅಂತ ಪ್ರದೂಷ್ ಈಗ ಭಾವಿಸಿರ್ಬೋದು. ಅಂದರೆ ದಾಖಲೆಗಳು ಇರ್ಬೋದು ಅಂದರೆ ಸಹಜವಾಗಿ ಕೋರ್ಟ್ ಮುಂದೆ ಸಾಕ್ಷಿಗಳು ಇರ್ಬೋದು ಅಂತ. ಇನ್ನು ಮೂರನೇ ಸಾಧ್ಯತೆ, ಆರೋಪಕ್ಕಿಂತ ಸತ್ಯ ಹೇಳುವ ನಿರ್ಣಯವೇ ಬೆಸ್ಟ್ ಅಂತ ಪ್ರದೂಷಿಗೆ ಅನಿಸಿರ್ಬೋದು. ಯಾಕಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಕೋರ್ಟಿಗೆ ಬೇಕಾಗಿರೋದೇ ಸತ್ಯ. ನಡೆದದ್ದನ್ನು ನಡೆದಂತೆ ಹೇಳುವ ತೀರ್ಮಾನಕ್ಕೆ ಬಂದಿರ್ಬೋದು. ಈಗ ಮಾಫಿ ಸಾಕ್ಷಿಯಾಗಿ ನಾನು ಸತ್ಯಾಸತ್ಯತೆ ಹೇಳ್ತೀನಿ ಅಂದರೆ ಅದೇ ಅಲ್ವಾ, ನಡೆದಿದ್ದನ್ನು ನಡೆದಂಗೆ ಹೇಳಬೇಕು, ಸತ್ಯಾಸತ್ಯತೆಯನ್ನು ಕೋರ್ಟ್ ಮುಂದೆ ಹೇಳಬೇಕು. ಆ ಮೂಲಕ ಕೋರ್ಟ್ನ ನಂಬಿಕೆ ಗಳಿಸುವಂತಹ ಪ್ರಯತ್ನವೂ ಕೂಡ ಪ್ರದೂಷಿಗೆ ಬಂದಿರ್ಬೋದು. ಹಾಗಾಗಿ ನಾನು ನಡೆದಿದ್ದನ್ನು ನಡೆದಂಗೆ ಹೇಳೋಣ, ಎಷ್ಟು ದಿವಸ ಸತ್ಯ ಮರೆಮಾಚಲಿಕ್ಕೆ ಸಾಧ್ಯ ಆಗ್ತದೆ? ಸತ್ಯ ಒಂದಲ್ಲ ಒಂದು ದಿವಸ ಹೊರಗಡೆ ಬರಲೇಬೇಕಲ್ವಾ, ಅದನ್ನು ಇಷ್ಟು ದಿವಸ ಕಾಯ್ದಿದ್ದೇ ವೇಸ್ಟು, ನಾನು ಕಾಯಬಾರ್ದಿತ್ತು ಅಂತ ಆತನಿಗೆ ಅನಿಸಿರ್ಬೋದು. ಮನಸ್ಸಿಗೆ ಪಶ್ಚಾತ್ತಾಪ ಏನಾದರೂ ಕಾಡಿರ್ಬೋದು, ಅಥವಾ ಮಾಫಿ ಸಾಕ್ಷಿಯಾಗಿ ಬೇರೆ ಇನ್ನೇನಾದರೂ ಹೇಳ್ಬೋದು.
ಆತ ಈಗ ಇನ್ನೂ ಕೂಡ ಆತ ಏನು ಹೇಳಿಕೆ ಕೊಟ್ಟಿದ್ದಾನೆ ಅನ್ನುವಂಥದ್ದು ಭಾಳ ಕುತೂಹಲ ಇದೆಯಲ್ಲ. ಆ ಮೂಲಕ ಕೋರ್ಟ್ನ ನಂಬಿಕೆ ಗಳಿಸುವಂತಹ ಪ್ರಯತ್ನ ಕೂಡ ಈಗ ಪ್ರದೂಷ್ ಮಾಡ್ಬೋದು. ಹಾಗಾಗಿ ಸಾಕಷ್ಟು ಈ ಸಂಭಾವ್ಯ ಕಾನೂನು ವಿಶ್ಲೇಷಣೆ ಮಾತ್ರವೇ ಹೊರತು ಬೇರೆ ಬೇರೆ ಆ್ಯಂಗಲ್ಗಳಲ್ಲೂ ಕೂಡ ಈಗ ಯೋಚನೆಗಳೀಗ ಸಹಜವಾಗಿ ಬಂದೇ ಬರ್ತದೆ. ಇನ್ನು ಈ ಕೇಸ್ನಲ್ಲಿ ಮುಂದೆ ಏನಾಗ್ಬೋದು ಹಾಗಾದರೆ? ಈಗ ಮಾಫಿ ಸಾಕ್ಷಿಯಾಗಿ ಬಂದರು, ಸತ್ಯ ಹೇಳ್ತೀನಿ ಅಂತ ಈಗ ಹೇಳ್ತಾ ಇದ್ದಾರೆ. ಏನಾಗ್ಬೋದು? ಮೊದಲು ನ್ಯಾಯಾಲಯ ಅರ್ಜಿಯನ್ನು ಪರಿಶೀಲಿಸುತ್ತೆ. ಆಲ್ರೆಡಿ ಅವರೀಗ ಅರ್ಜಿ ಕೂಡ ಹಾಕಿದ್ದಾರೆ. ಆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕೇಸ್ನಲ್ಲಿ ಹಲವು ಪ್ರಶ್ನೆಗಳು ಕೂಡ ಎದುರಾಗ್ತವೆ. ಆ ತನಿಖಾಧಿಕಾರಿಗಳು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ. ಸರಿಯಾದ ಉತ್ತರ ಕೊಡ್ತೀನಿ, ಸತ್ಯಾಸತ್ಯತೆ ಹೇಳ್ತೀನಿ ಅಂತಲೇ ಅವರು ಮಾಫಿ ಸಾಕ್ಷಿಯಾಗಿ ಬಂದಿರೋದಲ್ವಾ. ಇನ್ನು ಪ್ರದೂಷ್ ಹೇಳುವಂತಹ ಹೇಳಿಕೆಗಳು ಆ CCTVಗೆ ಹೊಂದುತ್ತದಾ? ಅದು ಕೂಡ ಭಾಳ ಒಂದು ಇಂಪಾರ್ಟೆನ್ಸ್ ವಿಚಾರಗಳೇ. ಯಾಕಂದರೆ ಆತ ಹೇಳೋವಂಥದ್ದಕ್ಕೂ ಕೆಲವೊಂದಿಷ್ಟು ದಾಖಲೆಗಳು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರಲ್ಲ, ಚಾರ್ಜ್ ಶೀಟಲ್ಲಿ ಏನು ಉಲ್ಲೇಖ ಆಗಿದೆಯಲ್ಲ, ಅವೆಲ್ಲವೂ ಕೂಡ ಈಗ ಮ್ಯಾಚ್ ಆಗ್ತಾ ಇದೆಯಾ ಅಂತ. ಇನ್ನು ಮೊಬೈಲ್ ಲೊಕೇಶನ್ಗೆ ಹೊಂದುತ್ತಾ? ಆತ ಹೇಳ್ತಾ ಇರುವಂತಹ ಮಾತುಗಳು ಮೊಬೈಲ್ ಲೊಕೇಶನ್ಗೆ ಹೊಂದುತ್ತಾ? ಕಾಲ್ ರೆಕಾರ್ಡ್ಗಳಿಗೆ ಹೊಂದುತ್ತಾ? ಫೋರೆನಿಕ್ಸ್ ರಿಪೋರ್ಟಿಗೆ ಹೊಂದುತ್ತಾ? ಇತರೆ ಸಾಕ್ಷಿಗಳ ಹೇಳಿಕೆಗೆ ಹೊಂದುತ್ತಾ? ಈ ಎಲ್ಲ ಸಾಕ್ಷಿಗಳಿಗೆ ಹೊಂದಿದರೆ ಮಾತ್ರ ಆ ಒಂದು ಸಾಕ್ಷಿಗೆ, ಮಾಫಿ ಸಾಕ್ಷಿಗೆ ಒಂದು ವೆಯ್ಟೇಜ್ ಬರ್ತಾ ಹೋಗುತ್ತೆ. ಈಗ ಆತ ಈಗ ಏನು ಘಟನೆ ನಡೆದಿದೆ, ಏನೇನು ಆಯಿತು ಅನ್ನುವಂಥದ್ದು ಆ ಒಂದು ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಚೆನ್ನಾಗಿ ಗೊತ್ತಿರುವಂಥದ್ದು. ಆದರೆ ಅಲ್ಲಿ ಸತ್ಯಾಸತ್ಯತೆ ಏನಾಗಿದೆ, ಏನು ನಡೆದಿಲ್ಲ, ಏನು ನಡೆದಿದೆ ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕಂದರೆ ಸಹಜವಾಗಿ ಈ ಕೆಲವೊಂದು ಕೇಸ್ಗಳಲ್ಲಿ ಬಹುತೇಕ ತಪ್ಪಾಗಿದ್ರೂ ಕೂಡ ಆಗಿಲ್ಲ ಅಂತಾರೆ. ಇನ್ನು ಕೆಲವರು ಹೌದು ನಾನೇ ತಪ್ಪು ಮಾಡಿದ್ದು ಅನ್ನುವಂತಹ ಕೆಲವೊಂದಿಷ್ಟು ಕೇಸ್ಗಳನ್ನು ಕೂಡ ಇವತ್ತು ಕಾನೂನು ನ್ಯಾಯಾಲಯ ನೋಡಿದೆ. ಹಾಗಾಗಿ ಏನು ಹೇಳ್ಬೋದು, ಮಾಫಿ ಸಾಕ್ಷಿಯಿಂದ ದರ್ಶನ್ಗೆ ಎಷ್ಟು ಸಂಕಷ್ಟ ಎದುರಾಗ್ಬೋದು, ಅಥವಾ ಕೋರ್ಟ್ ಕಲಾಪದಲ್ಲಿ ಬೇರೆಯೇ ಉತ್ತರ ಏನಾದರೂ ಬರ್ಬೋದಾ, ಆತನ ಬಾಯಿಂದ ಮಾತುಗಳು ಬರ್ಬೋದಾ? ಪ್ರದೂಷ್ ಹೇಳುವಂತಹ CCTV ಅದು ಹೊಂದುತ್ತಾ ಅನ್ನುವಂಥದ್ದು ಕೂಡ ಅಲ್ಲೇ ಮ್ಯಾಚ್ ಮಾಡ್ತಾರೆ. ಇನ್ನು ಮೊಬೈಲ್ ಲೊಕೇಶನ್ ಹೊಂದುತ್ತಾ ಅನ್ನುವಂಥದ್ದು ಕೂಡ ಅಲ್ಲಿ ನೋಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಕೋರ್ಟ್ ಮಾಫಿ ಸಾಕ್ಷಿಗೆ ಸ್ವತಂತ್ರ ದೃಢೀಕರಣವನ್ನು ಕೇಳುತ್ತೆ. ಅದು ಈ ದರ್ಶನ್ ಮೇಲೆ ಇದು ಯಾವ ರೀತಿಯಾದಂಥ ಪರಿಣಾಮ ಬೀಳುತ್ತೆ ಅಂದರೆ, ಕೋರ್ಟ್ ಮಾಫಿ ಸಾಕ್ಷಿಗೆ ಸ್ವತಂತ್ರ ದೃಢೀಕರಣ ಬೀಳ್ತದೆ. ಕೇವಲ ಪ್ರದೂಷ್ ಹೇಳಿಕೆ ಒಂದೇ ಎಲ್ಲವೂ ಆಗಲ್ಲ, ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ತನಿಖೆಯನ್ನು ಮಾಡ್ತಾರೆ. ಕೋರ್ಟ್ ಮಾಫಿ ಸಾಕ್ಷಿಗೆ ಸ್ವತಂತ್ರ ದೃಢೀಕರಣವನ್ನು ಕೂಡ ಅದು ಕೇಳುತ್ತೆ. ಪ್ರತಿಯೊಂದು ಹೇಳಿಕೆಗೂ ನಿಜವಾದ ಸಾಕ್ಷಿಯನ್ನು ಬಯಸುತ್ತೆ. ಯಾಕಂದರೆ ಆಳ ಅಗಲ ಅದರ ಅವರು ಹೇಳ್ತಾ ಇರುವಂಥ ಸಾಕ್ಷಿ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ. ಕೆಲವೊಂದು CCTV ಫುಟೇಜು ಮೊಬೈಲ್ ರಿಟ್ರೀವ್ ಮಾಡಿ ಕೆಲವೊಂದು ಸಾಕ್ಷಿಗಳನ್ನು ಕಲೆ ಹಾಕಿದಾರಲ್ವ ಆಲ್ರೆಡಿ, ಅವೆಲ್ಲವಕ್ಕೂ ಕೂಡ ಮ್ಯಾಚ್ ಆಗುತ್ತಾ ಅಂತ. ಹಾಗಿದ್ರೆ ಮಾತ್ರ ಕೋರ್ಟ್ ಅದನ್ನು ನಂಬುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಈ ಒಂದು ವಿಚಾರಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ದರ್ಶನ್ ಮತ್ತು ಅದರಲ್ಲಿ ಇರುವಂತಹ ಬೇರೆ ಬೇರೆ ಆರೋಪಿಗಳಿಗೆ ಯಾವ ರೀತಿಯಾದಂತಹ ಸಂಕಷ್ಟಗಳು ಎದುರಾಗ್ಬೋದು. ಯಾಕಂದರೆ ಈತ ನೇರವಾಗಿ ಎಲ್ಲೂ ಕೂಡ ಭಾಗಿಯಾಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಆತನ ಪಾತ್ರ ಇದೆ ಅನ್ನುವಂಥದ್ದನ್ನ ಒಂದು ಕೋರ್ಟ್ ಅವ್ರ ಮೇಲೆ ಆರೋಪ ಸ್ಥಾನವನ್ನು ಈಗ ಹೊರಿಸಿರೋದ್ರಿಂದ ಅವರೀಗ ಆರೋಪಿಗಳೇ. ಈಗ ದರ್ಶನೂ ಕೂಡ ಆರೋಪಿನೇ. ಈಗ ಯಾರೂ ಕೂಡ ಅದು ಅಪರಾಧಿಗಳಂತಲ್ಲ. ಇದರ ಸತ್ಯಾಸತ್ಯತೆ ಅರ್ಜಿ ವಿಚಾರಣೆ ನಡೆದ ನಂತರ ಅದು ಕೋರ್ಟ್ ಡಿಸೈಡ್ ಮಾಡ್ತದೆ, ಇವರು ಅಪರಾಧಿಗಳ ಅಥವಾ ಏನು ಎತ್ತ ಅನ್ನೋವಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗಿಗೆ ಮತ್ತಷ್ಟು ಈ ಒಂದು ಪ್ರದೂಷ ಹೇಳಿಕೆಗಳು ಸಾಕಷ್ಟು ಸಂಕಷ್ಟವನ್ನು ತಂದೊಡ್ಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಈಗ ಪ್ರದೂಷ್ ಸೇರಿದಂತೆ ಒಟ್ಟು 3 ಜನ ನಾವು ಸಾಕ್ಷಿಯನ್ನು ಹೇಳ್ತೀವಿ ಅಂತ ಈಗ ಬಂದಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ಅವರ ಅತ್ಯಾಪ್ತ ವಲಯದಲ್ಲೇ ಗುರುತಿಸ್ಕೊಂಡಂಥವರು. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಬಹುಶಃ ಪ್ರದೂಷಿಗೆ ಅನಿಸಿರ್ಬೋದು ಇದು ಸಾಕಷ್ಟು ಡಿಲೇ ಆಗ್ತಾ ಇದೆ, ಈ ಒಂದು ಕೇಸಿಗೆ ಒಂದು ಇತ್ಯರ್ಥವನ್ನು ನಾವೇ ಒಂದು ಹಾಡಿಬಿಡೋಣ ಅನ್ನುವಂಥ ಆತ ಮನಸ್ಸು ಮಾಡಿರ್ಬೋದು. ಆ ನಿಟ್ಟಿನಲ್ಲಿ ಸಾಕ್ಷಿ ಹೇಳಿಬಿಡೋಣ, ಸತ್ಯ ಹೇಳಿಬಿಡೋಣ. ಯಾಕಂದರೆ ಸತ್ಯವನ್ನೇ ಹುಡುಕ್ತಾ ಇರುವಂಥದ್ದು. ಈಗ ಈ ಸಾಕ್ಷಿಗಳನ್ನು ಯಾಕೆ ಕಲೆ ಹಾಕ್ತಾ ಇದ್ದಾರೆ, ಯಾಕೆ ಮೊಬೈಲ್ ರಿಟ್ರೀವ್ ಮಾಡಿದ್ರು, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ಯಾಕೆ ಪರಿಗಣಿಸಿದ್ದಾರೆ, ಎಲ್ಲವೂ ಕೂಡ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತಲೇ ಅಲ್ವಾ. ಆ ಗ್ಯಾಪಲ್ಲಿ ಈಗ ಪ್ರದೂಷ್ ಬಂದಿರೋದು ಕೂಡ ನಾನು ಸತ್ಯ ಹೇಳ್ತೀನಿ ಅಂತ. ಆತ ಏನು ಸತ್ಯ ಹೇಳ್ತಾನೆ ಅನ್ನುವಂತಹ ಒಂದು ಕುತೂಹಲ ಈಗ ಸಾಕಷ್ಟು ಅಚ್ಚರಿಯನ್ನುಗೊಳಿಸ್ತಾ ಇದೆ.